ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪವಿತ್ರ ಈಶ್ವರಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ನಮ್ಮ ಮನೆಯ ದೇವರ ದರ್ಶನ ಪ್ರಯುಕ್ತ. ಇವತ್ತು ನಾನು ಹಾಗೆ ನನ್ನ ಯಜಮಾನರು ಮತ್ತು ಅವರ ಫ್ರೆಂಡ್ಸ್ ಜೊತೆ ಇವತ್ತು ನಮ್ಮ ಮನೆ ದೇವ್ರು ನೋಡಕ್ಕೆ ಬಂದೀವ್ರಿ. ಇವ್ರು ಅಷ್ಟರು ಮುಂದೆ ನಡೆದಾರ ನೋಡ್ರಿ. ಮತ್ತು ಇದೇ ಎಂಟ್ರೆನ್ಸ್ ರೀ. ಈಗ ಎಲ್ಲರೂ ಗುಡಿಯಾಗ ಹೋಗತ್ತೀವ್ರಿ. ಇದು ನಮ್ಮ ಮನೆ ದೇವ್ರು ರೀ. ಇದೇ ನಮ್ಮ ಮನೆ ದೇವ್ರ ದರ್ಶನ ಮಾಡ್ಕೊಂಡ್ವಿ ರೀ. ಮಾಡಿಕೊಂಡು ಒಂದಿಷ್ಟು ಫೋಟೋ ತಕ್ಕೊಂಡು ಹೊರಗೆ ಮತ್ತೆ ಬರತ್ತೀವಿ ನೋಡ್ರಿ. ಈಗ ಇದು ನಮ್ಮ ಮನೆ ಗುರುಗಳಿರೋ ಮಠ ರೀ, ಸಿಂದಗಿ ಸಾರಂಗ ಮಠ ಅಂಥೇಳಿ. ಇಲ್ಲಿನೂ ದರ್ಶನ ಮಾಡ್ಕೊಂಡು ಬರ್ಬೇಕಂಥೇಳಿ ಹೋದ್ವಿ ರೀ. ಹಾಗೆ ಅವರೆಲ್ಲ ಮಾತಾಡ್ಕೊತ ಮುಂದೆ ಹೋಗತ್ತಾರ್ರಿ. ನಾ ವಿಡಿಯೋ ಮಾಡತ್ತೀನಿ. ಇದು ಒಳಗೆ ಎಂಟ್ರೆನ್ಸ್ ಬಂದ ಬಳಕ ಹಿಂಗದ ರೀ ಇದು ಮಠ ಒಳಗೆ. ಮತ್ತೀಗ ಒಳಗೆ ಹೋಗಿ ಗುರುಗಳಿಗೆ ಕಾಲು ಬಿದ್ದು ಬರ್ಬೇಕಂತೇಳಿ ಹೊಂಟೀವ್ರಿ. ಈಗ ಇಲ್ಲಿ ಇವರೆಲ್ಲ ಅವ್ರ ಪಾದಕ್ಕೆ ನಮಸ್ಕಾರ ಮಾಡತ್ತಾರ ನೋಡ್ರಿ ಎಲ್ಲರೂ. ಮತ್ತಿಲ್ಲಿ ಒಳಗೆ ಹೋಗೋಣ ಶಿವಲಿಂಗ ಮತ್ತು ಬಸವಣ್ಣಪ್ಪ ಅದಾರ್ರಿ, ಅಲ್ಲಿ ನಮಸ್ಕಾರ ಮಾಡತ್ತಾರ್ರಿ ಇವರೆಲ್ಲ ಹೋಗಿ. ನಾನು ಹಾಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದೆ ರೀ ಒಳಗೆ ಹೋಗಿ. ಇಲ್ಲೀಗ ಮೊದಲಿನ ಗುರುಗಳು ಲಿಂಗೈಕ್ಯ ಆಗಿರೋ ಜಾಗ ರೀ ಇದು. ಇಲ್ಲಿ ಹೆಣ್ಮಕ್ಳು ಹೋಗೋ ಹಂಗಿಲ್ಲ, ಹಾಗಾಗಿ ಗಂಡ್ಮಕ್ಳು ಹೋಗಿ ನಮಸ್ಕಾರ ಮಾಡಿಕೊಂಡು ಬರತ್ತಾರ್ರಿ. ಹೊರಗೆ ಬಂದ್ವಿ ರೀ. ಮತ್ತು ಇಲ್ಲಿ ಸ್ವಲ್ಪ ಆಕಳಗಳು ಸಾಕ್ಯಾರ್ರಿ ಮಠದವರು. ಹಿಂಗಾಗಿ ಅವು ನೋಡಕ್ಕಂತೇಳಿ ಹೋಗಿದ್ವಿ ರೀ. ನೋಡಕ್ಕೆ ಹೋಗಿ ಅಲ್ಲೇ ಒಂದು ಹೊಸ ಗುಡಿ ಕಟ್ಟಾತ್ತೀವ್ರಿ. ಅಂದ್ರೆ ಮುಗಿಸ್ಯಾರ್ರಿ ಅದು ಕಟ್ಟಿ. ಅದ್ರದ್ದು ಏನೋ ಪೂಜೆ ನಡೆದಿತ್ತು. ಸೊ ನಾವು ಹಾಗೆ ಹೋಗಿ ಅದ್ರದ್ದು ದರ್ಶನ, ಗುಡಿದೂ ದರ್ಶನ ಮಾಡ್ಕೊಂಡು ಬರ್ಬೇಕಂತೇಳಿ ನಡೆದೀವ್ರಿ. ಈಗ ಮತ್ತೆಲ್ಲರೂ ಆ ಕಡೆ. ಇದು ಹೊಸ ಗುಡಿ ಇರೋದ್ರಿಂದ ನಮಗೆ ಇಲ್ಲಿ ಯಾವ ದೇವ್ರು ಅಂಥೇಳಿ ನಮಗೇನೂ ಗೊತ್ತೇ ಇಲ್ಲರಿ. ಹಂಗೆ ಹೋದ್ವಿ ನೋಡಕ್ಕಂಥೇಳಿ. ಮತ್ತು ಅಲ್ಲಿ ಹೋಗೋಣ ಫಸ್ಟ್ ನಮಗೆ ದೇವಿ ದರ್ಶನನೇ ಆಯ್ತು ರೀ. ದೇವಿಗೆ ನಮಸ್ಕಾರ ಮಾಡಿ ನಾವು ಮುಂದೆ ಹಂಗೆ ಹೊಂಟ್ವಿ ರೀ. ಅಂದ್ರೆ ಅಲ್ಲೇ 3 ಗುಡಿ ಕಟ್ಟ್ಯಾರ್ರಿ ಅವರು. ಯಾವುದಂತೇಳಿ ನಮ್ಗೆ ಏನು ಗೊತ್ತಿರಲಿಲ್ಲ ರೀ. ಅದೇ ಅವಾಗ ಪೂಜೆ ಮಾಡತ್ತಿದ್ರು. ಹಂಗೆ ಹೋಗಿ ನಾವು ಮತ್ತು ಅಲ್ಲಿಷ್ಟು ನಮಸ್ಕಾರ ಮಾಡ್ಕೊಂಡ್ವಿ ರೀ. ಅದೇ ಟೈಮಿಗೆ ಪೂಜೆ ನಡೆದಿತ್ತು ರೀ ದೇವ್ರದ್ದು. ಹಾಗಾಗಿ ಅದು ಪರ್ದ ಎಳೆದು ಬಿಟ್ಟಾರ್ರಿ ಅವರಲ್ಲಿ. ಮತ್ತು ಇಲ್ಲಿ ಹೆಣ್ಮಕ್ಳೆಲ್ಲ ಕೂತು ಭಜನೆ ಮಾಡತ್ತಿದ್ದು ರೀ. ಮತ್ತು ಇಲ್ಲೊಂದು ದೇವ್ರ ಗುಡಿ ಇತ್ತು ರೀ. ಇದು ಶಿವಲಿಂಗ ಇತ್ತು. ಈ ಶಿವಲಿಂಗಗೂ ದರ್ಶನ ಮಾಡ್ಕೊಂಡ್ವಿ. ದರ್ಶನ ಮಾಡಿಕೊಂಡು ನಡೆದ್ವಿ ರೀ ಮತ್ತು ವಾಪಸ್. ಈಗ ವಿಡಿಯೋದಾಗ ಕಾಣಿಸತ್ತೀನಿ ನೋಡ್ರಿ ನಾ. ಮತ್ತು ಇದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿ.